ತುಮಕೂರು ನಗರದಲ್ಲಿ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿ 12 ವರ್ಷ ಆಡಳಿತವನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿರುವಂತಹದ್ದು. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಇದೀಗ ಭೇಟಿಯನ್ನ ನೀಡಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ, ಪೂಜೆಯನ್ನ ಸಲ್ಲಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಯಶಸ್ವಿಯಾಗಿ 12 ವರ್ಷ ಆಡಳಿತವನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ತುಮಕೂರು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿರುವಂತಹದ್ದು. ಆಂಜನೇಯ ಸ್ವಾಮಿ ದೇವರ ಪಕ್ಕದಲ್ಲಿ ಮೋದಿಯವರ ಫೋಟೋವನ್ನು ಇಟ್ಟು ಪ್ರಧಾನಿ ಮೋದಿ ಹೆಸರಿನಲ್ಲಿ ವಿಶೇಷ ಪೂಜೆ ಹಾಗೆ ಸಿಹಿಯನ್ನು ಹಂಚಿ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕ ಜ್ಯೋತಿ ಗಣೇಶ್, ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ನೇತೃತ್ವದಲ್ಲಿ ಮೋದಿಯವರ ಯಶಸ್ವಿ ಆಡಳಿತದ ಹಿನ್ನೆಲೆ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ನೂರಾರು ಬಿಜೆಪಿ ಕಾರ್ಯಕರ್ತರು ಮತ್ತು ಪ್ರಮುಖ ನಾಯಕರು ಕೂಡ ಈ ಒಂದು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿರುವಂತಹದ್ದು. ಇಡೀ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಕೊಡುಗೆ ಸಾಕಷ್ಟಿದೆ. ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗಿರಬಹುದು, ಕೃಷಿ ಸೇರಿದಂತೆ ಉದ್ಯಮದ ವಲಯದಲ್ಲೂ ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಸತತವಾಗಿ 12 ವರ್ಷಗಳ ಯಶಸ್ವಿಯಾಗಿ ಆಡಳಿತವನ್ನು ನಡೆಸೋದ್ರ ಮೂಲಕ ಈ ಹಿಂದೆ ಜವಾಹರ್ಲಾಲ್ ನೆಹರು ಅವರ ಆಡಳಿತವನ್ನು ಹಿಂದಿಕ್ಕಿರ್ತಕ್ಕಂಥದ್ದು ಒಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ದೇಶದ ಅಪಾರ ಜನರು ನಂಬಿಕೆಯನ್ನು ಇಟ್ಟಿದ್ದಾರೆ. ಆ ನಂಬಿಕೆಯನ್ನು ಉಳಿಸಿಕೊಳ್ತಾ ಪ್ರಧಾನಿ ನರೇಂದ್ರ ಮೋದಿಯವರು ಆಡಳಿತವನ್ನು ನಡೆಸಿರುವಂತಹದ್ದು. ಈ ಒಂದು 12 ವರ್ಷಗಳ ಯಶಸ್ವಿ ಆಡಳಿತ ಪೂರೈಸಿದ ಹಿನ್ನೆಲೆಯಲ್ಲಿ ತುಮಕೂರು ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ದೇಶಕ್ಕೆ ಅತಿ ಹೆಚ್ಚು ಸೇವೆ ಸಲ್ಲಿಸಿದ ಪ್ರಧಾನಿ ಮೋದಿಗೆ ಆಯುಷ್ಯು ಆರೋಗ್ಯ ಸಿಗಲೆಂದು ಇದೀಗ ಬಿಜೆಪಿ ಕಾರ್ಯಕರ್ತರು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ದೇಶದ ಪ್ರಗತಿಗಾಗಿ ಮೋದಿ ಮತ್ತಷ್ಟು ಕಾಲ ಆಡಳಿತ ನಡೆಸಲಿ ದೇವರಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕ ಇದೀಗ ಬಿಜೆಪಿ ಕಾರ್ಯಕರ್ತರು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮತ್ತು ಇಡೀ ಜಗತ್ತೇ ಮೆಚ್ಚಿದಂಥ ವಿಶ್ವನಾಯಕ ನರೇಂದ್ರ ಮೋದಿಯವರು 12 ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಇವತ್ತು ಅಧಿಕಾರವನ್ನು ಮಾಡಿದ್ದಾರೆ. ಆದ್ದರಿಂದ ದೇವರವರಿಗೆ ಶಕ್ತಿ ಕೊಡಲಿ ಅಂತೇಳಿ ನಾವೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ಜಿಲ್ಲಾಧ್ಯಕ್ಷರಾದಂಥ ಹೆಬ್ಬಾಕ ರವಿಶಂಕರ್ ಅವರ ಒಂದು ನೇತೃತ್ವದಲ್ಲಿ, ಹಿರಿಯರಾದಂಥ ಉಚ್ಚಾಯ ಸಾಹೇಬರು, ನಮ್ಮ ವಿಸ್ತಾರಕರಾದಂಥ ಇನ್ಚಾರ್ಜ್ ಆದಂಥ ಬ್ಯಾಟ್ರಂಗೇಗೌಡರು ಮತ್ತು ನಮ್ಮ ಹಿರಿಯರಾದಂಥ ಎಸ್ ಟಿ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯಣ್ಣವರು ಮತ್ತು ರಾಜ್ಯ ಕಾರ್ಯದರ್ಶಿಗಳಾದಂಥ ಅಂಬಿಕಾ ಹುಲಿನಾಯಕರವರು, ಎಲ್ಲ ಮೋರ್ಚಾಗಳ ಅಧ್ಯಕ್ಷರುಗಳು ಇವತ್ತು ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭಿಮಾನಿಗಳು ಕೂಡ ಇವತ್ತು ಭಗವಂತನಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸ್ಕೊಂಡಿದ್ದೇವೆ. ವಿಶೇಷವಾಗಿ ಆಂಜನೇಯ ಸ್ವಾಮಿನ ನಾವು ಸೆಲೆಕ್ಟ್ ಮಾಡಿದೆ. ಯಾಕಂದರೆ ಆಂಜನೇಯ ಅಂದರೆ ಶಕ್ತಿಯ ಸಂಕೇತ. ನರೇಂದ್ರ ಮೋದಿಯವರಿಗೆ ಮತ್ತಷ್ಟು ಆಂಜನೇಯ ಬಲ ಕೊಡಲಿ ಅಂತೇಳಿ ನಾವೆಲ್ಲರೂ ಕೂಡ ಪೂಜೆ ಮಾಡಿದ್ದೇವೆ. 12 ವರ್ಷದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ನರೇಂದ್ರ ಮೋದಿಯವರ ಒಂದು ಆಡಳಿತಯ ಒಂದು ಪರಿಣಾಮವಾಗಿ ಇವತ್ತು ಇಡೀ ವಿಶ್ವದಲ್ಲೇ ಭಾರತ ಇವತ್ತು 3ನೇ ಒಂದು ಆರ್ಥಿಕ ವ್ಯವಸ್ಥೆಗೆ ಬರ್ತಾ ಇದೆ. 4ರಲ್ಲಿದೆ. ಜರ್ಮನಿನ ಇನ್ನೇನು ಹಿಂದಕ್ಕೆ ಇಟ್ಟು ಇವತ್ತು 3ನೇ ಆರ್ಥಿಕ ವ್ಯವಸ್ಥೆಗೆ ನಾವು ಬರ್ತಾ ಇದ್ದೇವೆ. ಸುಮಾರು 3.25 ಟ್ರಿಲಿಯನ್ 4 ಟ್ರಿಲಿಯನ್ ಅಷ್ಟು ನಮಗೆ GDP ಇವತ್ತು ಇದೆ. ಮತ್ತು ಇಡೀ ವಿಶ್ವದಲ್ಲೇ ಇವತ್ತು ಯಾವುದೇ ಒಂದು ಕಡೆ ಎಲ್ಲ ಕಡೆ ಯುರೋಪಿಂದ ಹಿಡಿದು ಎಲ್ಲವನ್ನೂ ಕೂಡ ಹತ್ತಿ ಉರಿತಾ ಇದ್ದಾವೆ. ಆದರೆ ಭಾರತ ಇವತ್ತು ಯಾವುದೇ ಒಂದು ಗ್ಲೋಬಲ್ ಕ್ರೈಸಿಸಲ್ಲೂ ಕೂಡ ಇವತ್ತು ಬಲಿಷ್ಠವಾಗಿ ಸ್ಟೇಬಲ್ ಆಗಿ ನಿಂತಿದೆ. ಅದಕ್ಕೆ ಕಾರಣ ನರೇಂದ್ರ ಮೋದಿಯವರ ಒಂದು ವ್ಯಕ್ತಿತ್ವ, ಅವರ ನಾಯಕತ್ವ ಅಂತ ಇವತ್ತು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಇವತ್ತು ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿಯವರು ತಮ್ಮ ಒಂದು ಒಂದು ಲೀಡರ್ಶಿಪ್ಪಿಂದ ಇವತ್ತು ವಿಶ್ವದ ಗಮನ ಸೆಳೆದಿದ್ದಾರೆ. ಭಾರತೀಯರನ್ನು ಉಳಿಸಿದ್ದಾರೆ. ಬೇರೆ ದೇಶಗಳು ಕೂಡ ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ಮತ್ತು ಶತ್ರು ದೇಶಗಳು ಹಿಂದೆ ದಾಳಿ ಮಾಡಿ ನಮ್ಮಲ್ಲಿ ಸಾವಿರಾರು ಜನನ ಅಮಾಯಕರ ಸಿಟಿಸನ್ಸ್ನ ಕೊಂದಾಗ ನಮ್ಮಲ್ಲಿ ಮಾಡ್ತಿದ್ದ ಪದ್ಧತಿ ಹೋಗಿ ಕ್ಯಾಂಡಲ್ ಹಚ್ತಾ ಇದ್ವಿ. ಆದರೆ ಇವತ್ತು ಕ್ಯಾಂಡಲ್ ಅಲ್ಲ, ಇವತ್ತು ಬ್ರಹ್ಮಸು ಪೃಥ್ವಿ ಯಾವ್ಯಾವ ತಗೊಂಡು ಬಾಂಬ್ ತಗೊಂಡೋಗಿ ಹಾಕಿ ಇವತ್ತು ವೈರಿಗಳ ಸದ್ದನ್ನು ಅಡಗಿಸುವಂಥ ವ್ಯವಸ್ಥೆ ಇವತ್ತು ಡಿಫೆನ್ಸನ್ನೇ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವ ಮಾಡ್ತೀವಿ. ಇವತ್ತು ದೀಪ ಹಚ್ಚಲ್ಲ, ಇವತ್ತು ಬಾಂಬ್ ಹಾಕ್ತೀವಿ. ಯಾರು ನಮ್ಮ ವಿರುದ್ಧ ಯಾರನ್ನ ಬಂದವರಿಗೆ ಮಾಡ್ತೀವಿ. ಮತ್ತು ಇವತ್ತು ಆರ್ಥಿಕ ವ್ಯವಸ್ಥೆ ಇರ್ಬೋದು, ಮತ್ತು ಇವತ್ತು ಇಂಡಸ್ಟ್ರಿ ಇರ್ಬೋದು. ಇವತ್ತು ದೊಡ್ಡ ಮಟ್ಟದಲ್ಲಿ ಇಡೀ ವಿಶ್ವದಲ್ಲಿ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ನಲ್ಲಿ ಇವತ್ತು ಇಡೀ ವಿಶ್ವ ಮಟ್ಟಕ್ಕೆ ಇವತ್ತು ಚೈನಾವನ್ನು ಮೀರಿಸುವಂತೆ ಭಾರತ ದೇಶದಲ್ಲಿ ಪ್ರೊಡಕ್ಷನ್ ಆಗಿ ಇವತ್ತು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದಕ್ಕೂ ಕೂಡ ನರೇಂದ್ರ ಮೋದಿಯವರ ಪಾಲಿಸೀಸ್ ಇವತ್ತು ಮಾಡ್ತಿದ್ದಾರೆ. ಮತ್ತು ರೈತರಿಗೋಸ್ಕರ, ದೀನದಲಿತರಿಗೋಸ್ಕರ, ಬಡವರಿಗೋಸ್ಕರ, ಬೀದಿ ವ್ಯಾಪಾರಿಗಳು ಕೂಡ ಸ್ವನಿಧಿ ಅಂತ ಯೋಜನೆಯಿಂದ ಇವತ್ತು ಹಲವಾರು ಯೋಜನೆ ಇದೆ. ಅದನ್ನು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತೀವಿ. ಆದ್ದರಿಂದ ಅಂಥ ಒಬ್ಬ ಇವತ್ತು ಇಡೀ ಭಾರತ ದೇಶ ಇವತ್ತು ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಒಂದು ಇಡೀ ವಿಶ್ವದಲ್ಲೇ ಇವತ್ತು ಮಿಂಚ್ತಾ ಇದೆ. ಮತ್ತು ಭಾರತ ದೇಶ ಇವತ್ತು ಸ್ಟೇಬಲ್ ಆಗಿದೆ. ಇವತ್ತು ಇರಾನ್ ವಾರ್ ಇರ್ಬೋದು, ಮತ್ತು ಬೇರೆ ಬೇರೆ ಕ್ರೈಸಿಸ್, ಇವತ್ತು ಯುರೋಪು ಛಿದ್ರ ಆಗ್ತಾ ಇದೆ, ಆಫ್ರಿಕಾ ದೇಶದಲ್ಲಿ ನಾವು ನೋಡ್ಬೋದು ಸಮಸ್ಯೆ. ಆದರೆ ಇವೆಲ್ಲದರ ಮಧ್ಯೆ ಕೂಡ ಭಾರತ ದೇಶ ಬೇರೆ ಕಡೆ ತಮಗೆ ಗೊತ್ತಿರಲಿ, ಈ ಗಲ್ಫ್ ರಾಜ್ಯಗಳಲ್ಲಿ ಇರಾನ್ ವಾರ್ ಆಗ್ತಿದ್ರಲ್ಲಿ ಹಲವಾರು ದೇಶಗಳಲ್ಲಿ ಮೋಸ್ಟ್ ಡೆವಲಪ್ಡ್ ನೇಷನ್ ಅಂತ ಇದೆ, ಕನಿಷ್ಠ 50% ಅಲ್ಲೆಲ್ಲ ತೈಲದ ಬೆಲೆ ಜಾಸ್ತಿ ಆಗಿದೆ. ಆದರೆ ನಮ್ಮ ದೇಶದಲ್ಲಿ 5 ರಿಂದ 10% ಒಳಗೇನೆ ಜಾಸ್ತಿ ಮಾಡಿರೋದು.
ಅಷ್ಟನ್ನು ಕೂಡ ತಡ್ಕೊಳ್ಳೋಂಥ ವ್ಯವಸ್ಥೆ ಭಾರತ ದೇಶ ಇವತ್ತು ಮಾಡಿದೆ. ಮತ್ತು ಈ ಪೆಟ್ರೋಲಿಯಂ ಉತ್ಪನ್ನ ಜಾಸ್ತಿ ಆಗಿರೋದ್ರಿಂದ ಇವತ್ತು ಗೊಬ್ಬರದ ಮೇಲೂ ಕೂಡ ಪರಿಣಾಮ ಬೀರುತ್ತದೆ. ಆದ್ದರಿಂದ ಆ ಗೊಬ್ಬರಕ್ಕೂ ಕೂಡ ತೊಂದರೆ ಆಗದಂಗೆ ಸುಮಾರು 1 ಲಕ್ಷದ ಮೇಲೆ ಸಬ್ಸಿಡಿನ ಇವತ್ತು RBI ಇರ್ಬೋದು ಮತ್ತೊಂದು ಎಲ್ಲ ವ್ಯವಸ್ಥೆ ಮಾಡಿ ನರೇಂದ್ರ ಮೋದಿಯವರು ದೂರದೃಷ್ಟಿ ಇಟ್ಕೊಂಡು ಇವತ್ತು ದೇಶವನ್ನು ಆಳ್ತಾ ಇದ್ದಾರೆ. ಆದ್ದರಿಂದ ನರೇಂದ್ರ ಮೋದಿ ಅಂತ ಒಬ್ಬ ಅಪ್ರತಿಮ ದೇಶಭಕ್ತ ಮತ್ತು ದೇಶವನ್ನು ಅತ್ಯಂತ ಯಶಸ್ವಿಯಾಗಿ ಮುಂದೆ ತಗೊಂಡು ಹೋಗ್ತಿದ್ದಾರೆ. ನಾವೆಲ್ಲ ನೋಡಿದ್ವಿ ವಿಜಯನಗರ ಬೇರೆ ಬೇರೆ ಸಾಮ್ರಾಜ್ಯದಲ್ಲಿ ಗೋಲ್ಡನ್ ಏಜ್ ಅಂತ ನಾವೆಲ್ಲ ಹಿಸ್ಟ್ರಿ ಬುಕ್ಗಳಲ್ಲಿ ಓದಿದ್ವಿ. ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರದ ನಮ್ಮ ಭಾರತ ದೇಶದ ಒಂದು ಸುವರ್ಣ ಯುಗ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಇವತ್ತು 12 ವರ್ಷ ಕಾಲದಲ್ಲಿ ಮುಂದೆ ತಗೊಂಡೋಗಿದ್ದಾರೆ ಅಂತ ಹೇಳ್ತಿದ್ವಿ. ಆಂಜನೇಯ ಅವರಿಗೆ ಶಕ್ತಿಯನ್ನು ಮತ್ತಷ್ಟು ಕೊಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ. 1399 ದಿನಗಳ ದಾಖಲೆ ದಿನವನ್ನು ಪ್ರಧಾನಮಂತ್ರಿಗಳಾಗಿ ದೇಶದ ಸೇವೆಯನ್ನು ಸಲ್ಲಿಸಿ ಇಡೀ ವಿಶ್ವ ಭಾರತದ ಕಡೆ ನೋಡುವಂತೆ ಮಾಡಿ ದೀನದಲಿತರಿಗೆ ಬಡವರಿಗೆ ಅನೇಕ ಯೋಜನೆಗಳನ್ನು ರೂಪಿಸಿ ತನ್ನ ಸೇವೆಯಲ್ಲಿ ಮುಂದುವರೆಯುತ್ತಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡೋ ಒಂದು ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಇಡೀ ದೇಶಾದ್ಯಂತ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ದೇವಾಲಯಗಳಲ್ಲಿ ಅವರಿಗೆ ಆಯಸ್ಸು ಮತ್ತು ಶಕ್ತಿಯನ್ನು ಸೇವೆ ಮಾಡೋ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಇವತ್ತು ನರೇಂದ್ರ ಮೋದಿ ಅವರಿಗೆ ಆರೋಗ್ಯವನ್ನು ಕೊಡಲಿ, ಇನ್ನು ನಮ್ಮ ದೇಶದ ಜನಗಳ ಸೇವೆಯನ್ನು ಮಾಡೋದಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ದೇವಾಲಯಗಳಲ್ಲಿ ನಮ್ಮ ಕಾರ್ಯಕರ್ತರು ಪೂಜೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ಇವತ್ತು ತುಮಕೂರು ನಗರದಲ್ಲಿ ನಮ್ಮ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರು ಮತ್ತು ಉಜ್ಜಯಿನವರು, ಬ್ಯಾಟರೇಗೌಡರು, ಚಿದಾನಂದ್ ಅವರು, ಅಂಬಿಕೌಲಿ ನಾಯ್ಕ ಅವರು, ನಮ್ಮ ಮಹಿಳಾ ಮೋರ್ಚಾ ಕಾರ್ಯಕರ್ತರುಗಳು, ಮಹಿಳಾ ಮೋರ್ಚಾ ಅಧ್ಯಕ್ಷರು, ಎಲ್ಲ ಮೋರ್ಚಾ ಅಧ್ಯಕ್ಷಗಳು, ಪದಾಧಿಕಾರಿಗಳು ಒಟ್ಟಾಗಿ